ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ. ಮತ್ತೊಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ತುಂಬ ಜನ ಸ್ಟೂಡೆಂಟ್ಸ್ಗಳು ಫಿಸಿಕ್ಸ್ ಬಗ್ಗೆ, ಸರ್ ಫಿಸಿಕ್ಸು ತುಂಬ ಡಿಫಿಕಲ್ಟ್ ಇದೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಅದರಲ್ಲಿರುವಂಥ ಕಾನ್ಸೆಪ್ಟ್ಸ್ಗಳೆಲ್ಲ ಭಾಳ ತುಂಬ ಡಿಫಿಕಲ್ಟ್ ಇರುತ್ತೆ, ಈಸಿಯಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ ಮ್ಯಾಕ್ಸಿಮಮ್ ಆಗಿ ಫಿಸಿಕ್ಸ್ ಇದೆ. ಬಟ್ ವಿ ಡೋಂಟ್ ನೋ ವಾಟ್ ಈಸ್ ದಟ್ ಪ್ರಿನ್ಸಿಪಲ್, ಯು ಡೋಂಟ್ ನೋ ವೇರ್ ದ ಫಿಸಿಕ್ಸ್ ಈಸ್ ಕನೆಕ್ಟೆಡ್ ಇನ್ ಯುವರ್ ಲೈಫ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಡೈಲಿ ಲೈಫಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಅದರದ್ದು ಪ್ರಿನ್ಸಿಪಲ್ ಏನಿದೆ ಅಂತ ತಿಳ್ಕೊಳ್ಳೋದು ಫಿಸಿಕ್ಸ್, ಓಕೆನಾ? ಅದೇ ರೀತಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ಗಳನ್ನು ನೋಡಿ ನೀವು. ಆ ಡೈಲಿ ಎಕ್ಸಾಂಪಲಿಗೆ, ಫಾರ್ ಎಕ್ಸಾಂಪಲ್, ಒಂದು ಕಾರು ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಕಾರ್ ಹೇಗೆ ಮೂವ್ ಆಗ್ತಾ ಇದೆಯಲ್ಲ, ಆ ಮೂವ್ ಆಗುವಂಥ ಮೂಮೆಂಟನ್ನು ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಮೋಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಎಕ್ಸಲರೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಡಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಥರ ನಮ್ಮ ಡೈಲಿ ಲೈಫ್ದೊಳಗೆ ಫಿಸಿಕ್ಸ್ ತುಂಬ ಕಡೆ ಕನೆಕ್ಟ್ ಆಗುತ್ತೆ. ಸೊ ಹಾಗೆಯೇ ನಾವು ಈ ಒಂದು ಸಿಲೆಬಸ್ ಅನ್ನೋದರಲ್ಲಿ ಇದೇ ಕಾನ್ಸೆಪ್ಟ್ಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡ್ತೀವಿ. ಅದಕ್ಕೋಸ್ಕರ ನಾ ಹೇಳೋದೇನೆಂದರೆ, ನೀವು ಫಿಸಿಕ್ಸ್ನಲ್ಲಿ ಓದುವಂತಹ ಕಾನ್ಸೆಪ್ಟ್ಸ್ಗಳನ್ನು ನಿಮ್ಮ ಡೈಲಿ ಲೈಫ್ಗೆ ಸ್ವಲ್ಪ ಅದನ್ನು ಕನೆಕ್ಟ್ ಮಾಡಿ. ಸೊ ಆ ಥರ ಕನೆಕ್ಷನ್ ಕೊಟ್ಟಾಗ, ಆ ಥರ ಕನೆಕ್ಟ್ ಆದಾಗ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೊ ಆ ಇಂಟ್ರೆಸ್ಟಿಂದ ನೀವು ಕಾನ್ಸೆಪ್ಟ್ಗಳನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಕಾನ್ಸೆಪ್ಟ್ಗಳು ಒನ್ ಬೈ ಒನ್ ನಿಮಗೆ ತಿಳಿಲಿಕ್ಕೆ ಬರುತ್ತೆ, ಈಸಿ ಆಗುತ್ತೆ. ಸೊ ನನಗನ್ಸಿದ ಈ ಪಾಯಿಂಟನ್ನು ನೀವು ಜಸ್ಟ್ ಫಾರ್ ಎಕ್ಸ್ಪೆರಿಮೆಂಟ್ ಇದನ್ನು ಫಾಲೋ ಮಾಡಿ ನೋಡಿರಿ, ಹೇಗೆ ಅದು ನಿಮಗೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ. ಸೊ ಇನ್ನೊಂದು ಏನಂದರೆ, ತುಂಬ ಜನ ಸ್ಟೂಡೆಂಟ್ಸ್ಗಳು ಸಬ್ಜೆಕ್ಟು ಅದರದ್ದು ಕಾನ್ಸೆಪ್ಟ್ಸ್ಗಳು ತಿಳಿಲಿಲ್ಲ ಅಂತಂದರೆ ಆ ಸಬ್ಜೆಕ್ಟನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ರಿಯಲಿ ವೆರಿ ಬ್ಯಾಡ್, ರೈಟ್? ಯಾವ ಸಬ್ಜೆಕ್ಟು ಕೂಡ ಬ್ಯಾಡ್ ಸಬ್ಜೆಕ್ಟ್, ಗುಡ್ ಸಬ್ಜೆಕ್ಟ್ ಆ ಥರ ಇರಲ್ಲ. ಎವ್ರಿ ಸಬ್ಜೆಕ್ಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ನಾಲೆಡ್ಜ್. ಸೊ ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್, ಅಲ್ಲಿ ನಮ್ಮ ಪ್ರಾಬ್ಲಮ್ ಇದೆ. ಬಟ್ ಯು ಆರ್ ಹೇಟಿಂಗ್ ದ ಎಂಟೈರ್ ಸಬ್ಜೆಕ್ಟ್, that is really bad. So love your subjects, love your subject teachers, don't hate them, right? Because sometimes this feeling will come, right? So that is not okay, that is not good. So first you try to connect that subject with your life and try to understand the basics of that subject, so that you will feel more confident in that subject. Hope you like this video. Please subscribe my channel to get more videos, and your subscription, your one click will give me more motivation. Thank you so much.